ಬೆಳಗಾವಿಯಲ್ಲಿ ವಿಪರೀತ ಬಿಸಿಲಿನ ತಾಪ ಇದೆ. ವನ್ಯಜೀವಿಗಳಿಗೂ ಕೂಡ ತಟ್ತಾ ಇದೆ ಬಿಸಿಲಿನ ತಾಪ. ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ವಿಶೇಷವಾಗಿ ಆರೈಕೆ ಮಾಡಲಾಗ್ತಾ ಇದೆ ಪ್ರಾಣಿ ಪಕ್ಷಿಗಳಿಗೆ. 195 ವನ್ಯಜೀವಿಗಳಿಗೆ ಗ್ಲೂಕೋಸ್ ಪ್ರಮಾಣ ಕೂಡ ಹೆಚ್ಚಳ ಮಾಡಿದ್ದಾರೆ. ವನ್ಯಜೀವಿಗಳ ರಕ್ಷಣೆಗಾಗಿ 10% ಗ್ಲೂಕೋಸ್ ಪ್ರಮಾಣ ಹೆಚ್ಚಿಸಿದ್ದಾರೆ. ಇಲ್ಲಿ ತಜ್ಞ ವೈದ್ಯರ ಸಲಹೆಯಂತೆ ಅರಣ್ಯ ಇಲಾಖೆಯ ಅಧಿಕಾರಿಗಳಿಂದ ಆರೈಕೆ ಮಾಡಲಾಗ್ತಾ ಇದೆ. ಈಗ ಬೆಳಗಾವಿಯಲ್ಲಿ ವಿಪರೀತ ಬಿಸಿಲಿನ ತಾಪ ಇರುವಂತದ್ದು. ಹಾಗಾಗಿ ವನ್ಯಜೀವಿಗಳು ಕೂಡ ಒಂದ್ ರೀತಿಯಾಗಿ ಬಿಸಿಲಲ್ಲಿ ಒದ್ದಾಡ್ತಾ ಇದ್ದಾವೆ. ಹಾಗಾಗಿ ಕಿತ್ತೂರು ರಾಣಿ ಚೆನ್ನಮ್ಮ ಮೃಗಾಲಯದಲ್ಲಿ ವಿಶೇಷವಾಗಿ ವನ್ಯಜೀವಿಗಳಿಗೆ ಆರೈಕೆ ಮಾಡಲಾಗ್ತಾ ಇದೆ. 195 ವನ್ಯಜೀವಿಗಳಿಗೆ ಗ್ಲೂಕೋಸ್ ಪ್ರಮಾಣ ಕೂಡ ಹೆಚ್ಚಿಸಿದ್ದಾರೆ. ವನ್ಯಜೀವಿಗಳ ರಕ್ಷಣೆಗಾಗಿ 10% ಗ್ಲೂಕೋಸ್ ಪ್ರಮಾಣ ಕೂಡ ಹೆಚ್ಚಿಸಿರುವಂತದ್ದು. ತಜ್ಞ ವೈದ್ಯರು ಸಲಹೆ ಕೊಟ್ಟಿದ್ದಾರೆ ಕುರಿತು ಅರಣ್ಯ ಇಲಾಖೆಗೆ. ಹಾಗಾಗಿ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ವಿಶೇಷವಾಗಿ ಆರೈಕೆ ಮಾಡಲಾಗ್ತಾ ಇದೆ. ಏನು ಐಸ್ನಲ್ಲೇ ಇರುವಂತಹ ಆಹಾರ ಇರ್ಬೋದು, ಐಸ್ ವಾಟರ್ ಇರ್ಬೋದು, ಅಥವಾ ಸ್ಪ್ರಿಂಕ್ಲರ್ ಇರ್ಬೋದು, ಫಾಗರ್ ವ್ಯವಸ್ಥೆ, ಹುಲಿ, ಸಿಂಹ, ಚಿರತೆ, ಕರಡಿ, ಕೃಷ್ಣಮೃಗ, ನರಿ, ನವಿಲು ಸೇರಿದಂತೆ ವಿವಿಧ ಟೋಟಲ್ 25 ಪ್ರಭೇದಗಳಿರುವಂತಹ ವನ್ಯಜೀವಿಗಳಿಗೆ ವಿಶೇಷವಾಗಿ ಆರೈಕೆ ಮಾಡ್ತಿದ್ದಾರೆ. ಕಾರಣ ಏನು ಅಂತಂದ್ರೆ ಬಿಸಿಲಿನ ತಾಪದಿಂದ ಅತಿ ಹೆಚ್ಚಾಗಿ ವನ್ಯಜೀವಿಗಳು ಒದ್ದಾಡ್ತಾ ಇದ್ದಾವೆ. ಅವ್ರಿಗೂ ಕೂಡ ಆರೋಗ್ಯ ಸಮಸ್ಯೆ ಆಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಇದೀಗ ವಿಶೇಷವಾಗಿ ರಕ್ಷಣೆ ಮಾಡಬೇಕು ಅಂತ ಹೇಳಿ ಆರೈಕೆ ಮಾಡ್ತಿದ್ದಾರೆ. ಹಗಲು ರಾತ್ರಿ ಎನ್ನದೇ ವಿಶೇಷವಾಗಿ ನಿಗಾ ಕೂಡ ಇಡಲಾಗ್ತಾ ಇದೆ ಇಲ್ಲಿ. ಹಾಗಾಗಿ ವಿಶೇಷವಾಗಿ ಇಲ್ಲಿ ಪ್ರಾಣಿ ಪಕ್ಷಿಗಳಿಗೂ ಕೂಡ ವನ್ಯಜೀವಿಗಳಿಗೂ ಕೂಡ ಬಹಳಷ್ಟು ಸಮಸ್ಯೆ ಆಗ್ತಾ ಇದೆ. ಅದರಲ್ಲೂ ಕೂಡ ಈ ವನ್ಯಜೀವಿಗಳೆಲ್ಲವೂ ಕೂಡ ಏನು ಓಪನ್ ಗ್ರೌಂಡ್ ಅಲ್ಲೇ ಓಡಾಡ್ತಾ ಇರ್ತವೆ ಅಂತಂದ್ರೆ ಬಿಸಿಲು ಅತಿ ಹೆಚ್ಚಾಗಿ ಇರುತ್ತೆ ಆ ಸಂದರ್ಭದಲ್ಲಿ. ಹಾಗಾಗಿ ಕೆಲವೊಂದು ಆಹಾರದಲ್ಲೂ ಕೂಡ ಬದಲಾವಣೆ ಮಾಡುವಂಥದ್ದು, ಅದಾದ ನಂತರ ಅವರಿಗೆ ಗ್ಲೂಕೋಸ್ ಪ್ರಮಾಣ ಏನಿದೆ ಅದು ಹೆಚ್ಚಳ ಮಾಡುವಂಥದ್ದು, ಇದೆಲ್ಲವೂ ಕೂಡ ಮಾಡೋ ಮೂಲಕ ಅವರಿಗೆ ಆರೈಕೆ ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ತಜ್ಞರು ಅರಣ್ಯ ಇಲಾಖೆ ಅಧಿಕಾರಿಗಳಿಗೆ ಈ ಸಲಹೆ ಕೊಟ್ಟಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ. ಇಲ್ಲಿರುವಂತಹ ಎಲ್ಲಾ ವನ್ಯಜೀವಿಗಳು, ಪ್ರಾಣಿಗಳೆಲ್ಲವೂ ಕೂಡ ಸುರಕ್ಷಿತವಾಗಿರಬೇಕು ಅಂತಂದ್ರೆ ಇಂಥ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ ಅಂತ ಹೇಳಿ ಹಾಗಾಗಿ ವಿಶೇಷವಾಗಿ ಕ್ರಮಗಳನ್ನು ತಗೊಳ್ತಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ರೆಡ್ಡಿ. ಮಂಜುನಾಥ್, ಈಗ ವನ್ಯಜೀವಿಗಳಿಗೂ ಕೂಡ ಪಾಪ ಈ ಒಂದು ಬಿಸಿಲಲ್ಲಿ ಒದ್ದಾಡ್ತಾ ಇದ್ದಾವೆ ಅಂತ ಹೇಳಿ ಕೆಲವೊಂದು ಕ್ರಮಗಳನ್ನ ತಗೊಳ್ತಾ ಇದ್ದಾರೆ. ಇನ್ನು ಏನೆಲ್ಲ ಕ್ರಮಗಳನ್ನ ತಗೊಳ್ತಾ ಇರಬಹುದು ಈ ಒಂದು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಅಂತ? ಖಂಡಿತವಾಗ್ಲೂ ಏನ್ ಬೆಳಗಾವಿಯಲ್ಲಿ ಕೂಡ ಈಗ ವಿಪರೀತ ಬಿಸಿಲಿನ ತಾಪಮಾನ ಹೆಚ್ಚಾದ ಹಿನ್ನೆಲೆಯಲ್ಲಿ ಏನು ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ಮೃಗಾಲಯದಲ್ಲಿ ಇರ್ತಕ್ಕಂಥ 25ಕ್ಕೂ ಹೆಚ್ಚು ಏನ್ ಪ್ರಾಣಿಗಳಿದಾವೆ ಅವದನ್ನ ಹೆಚ್ಚಿನ ಕಾಳಜಿಯನ್ನು ವಹಿಸಿ ಈಗ ಯಾವುದೇ ರೀತಿಯಾದಂತ ಅಂದ್ರೆ ಯಾವುದು ಪ್ರಾಬ್ಲಮ್ ಆಗ್ಬಾರ್ದು ಅಂತ ಹೇಳಿ ಈಗ ಯಾವುದೇ ಒಂದು ಫುಡ್ ಆಗಿರ್ಬೋದು, ಅದಕ್ಕೆ ಏನು ಆಹಾರ ಏನ್ ಕೊಡ್ತಾರೆ ಅದ್ರ ಜೊತೆಗೆ ಐಸ್ ಅನ್ನ ಮಿಕ್ಸ್ ಆಗಿರ್ಬೋದು, ಅದೇ ರೀತಿ ಐಸ್ ವಾಟರ್ ಆಗಿರ್ಬೋದು, ಇನ್ನಿತರ ಏನು ಅವಕ್ಕೆ ಸ್ಪ್ರಿಂಕ್ಲರ್ ಕೂಡ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಒಟ್ಟಾರೆಯಾಗಿ. ಯಾಕಂದ್ರೆ ಈ ಹಿಂದೆ ಕೂಡ ಕೃಷ್ಣ ಮೃಗಗಳು ಕೂಡ ಅಲ್ಲಿ ಸಾವನ್ನಪ್ಪಿದ್ರ ಹಿನ್ನೆಲೆಯಲ್ಲಿ ಈಗ ಅರಣ್ಯ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಯಾವುದೇ ರೀತಿಯಂತ ಬಿಸಿಲಿನ ತಾಪಮಾನದಿಂದ ಯಾವುದೇ ಅಹಿತಕರ ಘಟನೆ ಆಗ್ಬಾರ್ದು ಅಂತೇಳಿ ಅಲ್ಲಿರ್ತಕ್ಕಂಥ ಅಧಿಕಾರಿಗಳು ಈಗ ಒಂದ್ ರೀತಿ ಅಲ್ಲಿ ಮುಂಜಾಗ್ರತೆಯನ್ನು ವಹಿಸಿದ್ರಿಂದ ಎಲ್ಲೋ ಒಂದ್ ರೀತಿಯಾಗಿ ಅಲ್ಲಿರ್ತಕ್ಕಂಥ ಪ್ರಾಣಿಗಳು ಕೂಡ ಯಾವುದೇ ರೀತಿಯ ತೊಂದರೆ ಆಗದಂತೆ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳನ್ನು ಕೂಡ ಹೆಚ್ಚಿಗಾಗಿ ನೇಮಿಸಿದ್ದಾರೆ ಅಂತಾನೆ ಹೇಳ್ಬೋದು. ರೋಶಿನಿ, ಎಸ್, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹೀಗೆ ಕೆಲವೊಂದು ವಿಶೇಷ ಕ್ರಮಗಳನ್ನು ತಗೊಂಡಿದ್ದಾರೆ. ಅದರಲ್ಲೂ ಕೂಡ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳಿಂದ ತಗೊಂಡಿರುವಂತದ್ದು. ವೈದ್ಯರು ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ. ಹಾಗಾಗಿ ಪ್ರಾಣಿ ಪಕ್ಷಿಗಳು, ವನ್ಯಜೀವಿಗಳ ಆಹಾರದಲ್ಲಿ ಒಂದಷ್ಟು ಬದಲಾವಣೆ, ಗ್ಲೂಕೋಸ್ ಪ್ರಮಾಣ, ಅವರಿಗೆ ಗ್ಲೂಕೋಸ್ ಏನು ಕೊಡ್ತಾ ಇದ್ರು ಆ ಒಂದು ಗ್ಲೂಕೋಸ್ ಪ್ರಮಾಣ ಕೂಡ ಹೆಚ್ಚಳ ಮಾಡಿದ್ದಾರೆ. ನಾವೇ ನೋಡಿದಂಗೆ ನಮ್ಮ ಬೆಳಗಾವಿಯಲ್ಲಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಸ್ವಲ್ಪ ತಾಪಮಾನ ಹೆಚ್ಚಿದೆ. ಕಳೆದ ಒಂದು ವಾರ 8 ದಿವಸದಿಂದ ಒಂದು 36ರಿಂದ 37 ಡಿಗ್ರಿ ತನಕ ಇದೆ ಸತತ. ಹಂಗಾಗಿ ನಾವು ಇಲ್ಲಿ ಈಗ ಹಾಲಿಡೇ ಇರೋದ್ರಿಂದ ಮಕ್ಕಳು ಮತ್ತು ಪ್ರವಾಸಿಗರ ಸಂಖ್ಯೆ ಹೆಚ್ಚಿದೆ ಇಲ್ಲಿ ನಮ್ಮ ಝೂ ಬರೋಂಥದ್ದು. ಅವ್ರು ಯಾರೂ ನಿರಾಶೆ ಆಗಿ ಇದಾಗ್ಬಾರ್ದು ಅಂತಂದೇಳಿ ನಾವು ಎಂದಿನಂತೆ ನಾವು ಪ್ರಾಣಿ ಪಕ್ಷಿಗಳಿಗೆ ಏನು ಆಹಾರ ಕೊಡ್ತಾ ಇದ್ದೀವಲ್ಲ ಅದರಲ್ಲಿ ಸ್ವಲ್ಪ ಐಸ್ ಮಿಕ್ಸ್ ಮಾಡಿ ಕೊಡ್ತಾಯಿದ್ದೀವಿ ತಾಪಮಾನ ಹೆಚ್ಚಿರೋದ್ರಿಂದ. ಅಂದರೆ ಪ್ರತಿ ಎನ್ಕ್ಲೋಸರಲ್ಲಿ ಇದು ಇದೆ, ಏನು ಕುಡಿಯೋ ನೀರಿನ ಟ್ಯಾಂಕ್ ಇದೆ, ಅದರಲ್ಲೇನು ಐಸ್ ಮಿಕ್ಸ್ ಮಾಡಿರ್ತೀವಿ. ಆಮೇಲೆ ಫುಡ್ಡಲ್ಲಿನೂ ಐಸ್ ಮಿಕ್ಸ್ ಮಾಡಿದಂಥ ಫುಡ್ ಕೊಡ್ತಾಯಿದ್ದೀವಿ. ಇವನ್ ಹಣ್ಣು ನಾವು ಅದೇ ಥರನೇ ಕೊಡ್ತಾಯಿದ್ದೀವಿ, ಅಂದರೆ ಐಸ್ ಮಿಕ್ಸ್ ಮಾಡಿದ್ದು. ಆಮೇಲೆ ಪ್ರತಿ ಎನ್ಕ್ಲೋಸರಲ್ಲಿ ನಾವು ಸ್ಪ್ರಿಂಕ್ಲರು ಮತ್ತು ಫಾಗರ್ನ ಅಳವಡಿಸಿದ್ದೀವಿ. ನಾವು ಯಾವಕ್ಕೂ ಬಿಸಿಲಿನ ತಾಪಮಾನ ಹೆಚ್ಚಾಗ್ಬಾರ್ದು ಅಂತಂದು. ಪ್ರತಿ ಪ್ರಾಣಿಗೂ ಮಾಡಿದ್ದೀವಿ ರೀ. ಈ ಹುಲಿ, ಸಿಂಹ, ಇದು ದೊಡ್ಡ ಪ್ರಾಣಿ ಅಲ್ಲೇನದವಲ್ಲ ಅಲ್ಲಿ ನಾವು ಈ ಥರ ಸ್ಪ್ರಿಂಕ್ಲರು ಇದನ್ನು ಮಾಡಿಲ್ಲ, ಯಾಕಂದ್ರೆ ಅವು ಓಡಾಡಿ ಇದನ್ನು ಮಾಡಿಬಿಡ್ತಾವೆ ಅಂತೇಳಿ